ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದಿವಸ ನೀವೆಲ್ಲನೂ ಅಧಿಕ ಮಾಸದ ಪೂಜೆಗಳು, ವ್ರತಗಳು, ನೇಮಗಳು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೀರ. ಈಗ ಕೊನೆಯದಾಗಿ ನಾವು ಪೂಜಾ ಮತ್ತು ವ್ರತಗಳ ಸಮರ್ಪಣೆಯನ್ನು ಹೇಗೆ ಮಾಡೋದು ಪುರುಷೋತ್ತಮನಿಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ಕೊನೆಯ ದಿವಸವಾದಂತಹ ಸೋಮವಾರ ಅಮಾವಾಸ್ಯೆ ಬಂದಿದೆ. ಅವತ್ತು ವ್ರತದ ಕೊನೆಯ ದಿನ. ಏನು ವಿಶೇಷತೆ ಅಂತಂದರೆ ತುಂಬ ವಿಶೇಷವಾದಂಥ ದಿನ ಸ್ನೇಹಿತರೆ. ಸೋಮವಾರ ಬಂದಿದೆ, ಅಮಾವಾಸ್ಯೆ ಬಂದಿದೆ. ಸೋಮವತಿ ಅಮಾವಾಸ್ಯೆ ಅಂತ ನಾವು ಆ ದಿನವನ್ನು ಕರಿತೀವಿ. ಹೀಗೆ ಸೋಮವತಿ ಅಮಾವಾಸ್ಯೆ ಬಂದಿದೆ ಮತ್ತು ಅಧಿಕ ಮಾಸದಲ್ಲಿ ಕೊನೆಯ ದಿನ ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ವಿಶೇಷವಾಗಿ ಅವತ್ತಿನ ದಿವಸ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕು. ಮತ್ತು ಸೋಮವತಿ ಅಮಾವಾಸ್ಯೆ ದಿನ ಉಪವಾಸವನ್ನು ಆಚರಣೆಯನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು. ಈಗ ನಾವು ಅಧಿಕ ಮಾಸದಲ್ಲಿ ಒಂದು ದಿನ ಉಪವಾಸ ಮಾಡಿದ್ರೇ ಅನಂತ ಪುಣ್ಯ ಇದೆ ಅಂತ ಕೇಳಿದ್ವಿ. ಹಾಗೆ 5 ದಿನಗಳ ಉಪವಾಸ ಇನ್ನೂ ಶ್ರೇಷ್ಠವಾದದ್ದು. ಅದರಲ್ಲಿ ಒಂದು ಉಪವಾಸ ಈ ಅಮಾವಾಸ್ಯೆ ಅಂದರೆ 5 ದಿನ ವಿಷ್ಣು ಪಂಚಕ ಉಪವಾಸ ಏನು ಮಾಡ್ತಾರೆ ಅದರಲ್ಲಿ ಅಮಾವಾಸ್ಯೆನೂ ಒಂದು ದಿನ ಬರುತ್ತೆ. ಹಾಗೆಯೇ ಮತ್ತು 2 ಏಕಾದಶಿಗಳು, ಕೃಷ್ಣ ಪಕ್ಷದ ಏಕಾದಶಿ, ಶುಕ್ಲ ಪಕ್ಷದ ಏಕಾದಶಿ ತುಂಬ ಶ್ರೇಷ್ಠವಾದದ್ದು ಅಂತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರ. ಹಾಗೆಯೇ ಅಮಾವಾಸ್ಯೆ ದಿವಸ ಮತ್ತು ವಿಷ್ಣು ಪಂಚಕ ಮಾಡದೇ ಇರೋರು ಸಹ ಅಮಾವಾಸ್ಯೆ ದಿವಸ ಉಪವಾಸವನ್ನು ಮಾಡಿರಿ. ಇದರಿಂದ ಅನಂತಪಟ್ಟು ಪುಣ್ಯ ಸಿಗುತ್ತೆ. ಇದರಿಂದ ವೈಧವ್ಯ ದೂರ ಆಗುತ್ತೆ. ಹಾಗೆಯೇ ಸಂತಾನ ಭಾಗ್ಯ ಲಭಿಸುತ್ತೆ. ಎಲ್ಲರೂ ತಪ್ಪದೇ ಸೋಮವತಿ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡಿರಿ, ಉಪವಾಸವನ್ನು ಮಾಡಿರಿ. ಮತ್ತು ವಿಶೇಷವಾಗಿ ದಾನಗಳನ್ನು ಮಾಡಿಕೊಳ್ಳ್ರಿ. ಇನ್ನೂ ಯಾರ್ಯಾರು ದಾನಗಳನ್ನು ಕೊಟ್ಟಿಲ್ಲೋ ಇನ್ನೂ ಸಮಯ ಇದೆ. ನಾಳೆ ದಿವಸ ದ್ವಾದಶಿ ಇದೆ. ದ್ವಾದಶಿ ತುಂಬ ವಿಶೇಷತೆ. ದಾನವನ್ನು ಕೊಡಲಿಕ್ಕೆ ಮರದ ಬಾಗಿಣ ಆಗಿರಲಿ, ದೀಪದಾನ ಆಗಿರಲಿ, ವಸ್ತ್ರದಾನ ಆಗಿರಲಿ, ಯಾವುದಾದ್ರೂ ದಾನಗಳನ್ನು ನಾಳೆಯ ದಿವಸ ಮಾಡ್ಕೋಬೋದು. ಮತ್ತು ಚತುರ್ದಶಿ ದಿವಸ ಸಹ ದಾನಗಳನ್ನು ಮಾಡ್ಕೋಬೋದು. ಹಾಗೆಯೇ ದೀಪವನ್ನು ಹಚ್ಬೋದು. ಅಮಾವಾಸ್ಯೆ ದಿವಸ 33 ದೀಪಗಳನ್ನು ಹಚ್ಚಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಇಷ್ಟು ದಿವಸ 33 ದೀಪಗಳನ್ನು ಹಚ್ಚಲಿಕ್ಕೆ ಯಾರಿಗಾಗಿಲ್ವೋ ಅಂದರೆ 33 ಎಳೆ ಬತ್ತಿಯಿಂದ ಮಾಡಿದಂಥ ದೀಪ, ಮತ್ತು ಯಾವುದಾದ್ರೂ ಉಳ್ಕೊಂಡಿದ್ರೆ ಮಧ್ಯದಲ್ಲಿ ದಿನಗಳು ಬಂದು ದೀಪ ಹಚ್ಚಲಿಕ್ಕೆ ಆಗಿಲ್ಲ ಅಂದರೆ ಅದನ್ನು ಕೌಂಟ್ ಮಾಡಿ ಇಟ್ಕೊಂಡು ಎಷ್ಟು ದೀಪಗಳನ್ನು ನೀವು ಹಚ್ಚಬೇಕು ಅಂತ ನೋಡಿಕೊಂಡು ಅದೆಷ್ಟನ್ನು ನೀವು ಸೋಮವಾರ ದಿವಸ ದೀಪವನ್ನು ಹಚ್ಚಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಮತ್ತು ವಿಶೇಷವಾಗಿ ಯಾರು 16 ಸೋಮವಾರ ವ್ರತವನ್ನು ಮಾಡಿರ್ತೀರೋ ಅಂದರೆ 16 ಸೋಮವಾರದ ವ್ರತ ಈ ಒಂದು ಅಧಿಕ ಮಾಸದಲ್ಲಿ 4 ಸೋಮವಾರಗಳು ಮಾಡ್ಬೋದು. ಹಾಗೆ ಎಲ್ಲರೂ ತಿಳ್ಕೊಂಡಿದ್ದೀರ ಅದರ ಬಗ್ಗೆ. ಆಗಲೇ ಯಾರು ಮಾಡ್ತಾ ಇದ್ದೀರೋ ಆ ಒಂದು ಪೂಜೆಯನ್ನು ಅಮಾವಾಸ್ಯೆ ದಿವಸನೂ ಕಂಟಿನ್ಯೂ ಮಾಡಿ ಒಂದು ಪೂಜೆಯನ್ನು ಎಕ್ಸ್ಟ್ರಾ ಮಾಡಿಕೊಳ್ಳ್ರಿ. ಯಾಕೆ ಅಂದರೆ ಸೋಮವಾರ ಬಂದಿದೆ, ಅಮಾವಾಸ್ಯೆ ಬಂದಿದೆ, ತುಂಬ ವಿಶೇಷತೆ. ಹಾಗಾಗಿ ಆ 4 ಲಿಂಗಗಳನ್ನು ಹಾಗೆ ಇಟ್ಕೊಂಡು ಬೇಕು ಅಂತಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಲಿಂಗವನ್ನು ಮಾಡಿಕೊಂಡು ಅಮಾವಾಸ್ಯೆ ದಿವಸ ಇಟ್ಟು ಪೂಜೆಯನ್ನು ಮಾಡಿರಿ. ನಂತರ ವಿಸರ್ಜನೆಯನ್ನು ಮಾಡಿಕೊಂಡು ಎಲ್ಲಾದರೂ ಕೆರೆಗಳು, ನದಿಗಳು, ನೀರು ಹರಿಯುವ ಜಾಗದಲ್ಲಿನೇ ತೊಗೊಂಡು ಹೋಗಿ ಬಿಡಬೇಕು. ಹೀಗೆ ಸೋಮವತಿ ಅಮಾವಾಸ್ಯೆ ಆಚರಣೆಯನ್ನು ಎಲ್ಲರೂ ತಪ್ಪದೇ ಮಾಡಿಕೊಳ್ಳ್ರಿ. ರುದ್ರದೇವರ, ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳ್ರಿ. ಅವತ್ತಿನ ದಿವಸ ವಿಶೇಷವಾಗಿ ರುದ್ರದೇವರ ಬತ್ತಿಯನ್ನು ಸಮರ್ಪಣೆಯನ್ನು ಮಾಡಿರಿ ಈಶ್ವರನಿಗೆ. ದೇವಸ್ಥಾನದಲ್ಲಾದರೂ ಹಚ್ಬೋದು, ಮನೆಯಲ್ಲಾದರೂ ಹಚ್ಬೋದು. ಮತ್ತು 33 ದೀಪವನ್ನು ಹಚ್ಚಿಟ್ಕೊಳ್ರಿ. ಆಮೇಲೆ ವಿಶೇಷವಾಗಿ ನೀವು ಯಾವ ಪೂಜೆಯನ್ನು ಈ ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡಿದ್ದೀರೋ, ನಾನು ಪದ್ಮಾವತಿ ಶ್ರೀನಿವಾಸ ದೇವರ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದೆ. ಆ ಥರ ಯಾರು ಪೂಜೆಗಳನ್ನು ವಿಶೇಷವಾಗಿ ಇನ್ನೂ ಬೇರೆ ಬೇರೆ ಪೂಜೆಗಳು, ಕೃಷ್ಣನ ಪೂಜೆ ಈ ಥರ ಮಾಡ್ತಾ ಇರ್ತೀರಲ್ವ, ಅವರು ಸಹ ಅವತ್ತಿನ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ. ಮತ್ತು ಏನಾದರೂ ನೈವೇದ್ಯವನ್ನು ಮಾಡಿರಿ, ಆರತಿಯನ್ನು ಮಾಡಿರಿ. ಹಾಗೆ ಪೂಜಾ ಸಮರ್ಪಣೆಯನ್ನು ತಪ್ಪದೇ ಮಾಡಬೇಕು. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಂತೆ. ಇದನ್ನೆಲ್ಲನೂ ಬರೆದು ಹಾಕಿರ್ತೀನಿ. ಸಮರ್ಪಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ರಿ. ಪೂಜಾ ಸಮರ್ಪಣೆಯನ್ನು ಕೊನೆಯ ದಿವಸ ಅಮಾವಾಸ್ಯೆ ದಿವಸ ಬೆಳಗ್ಗೆ ಎದ್ದು ನೀವು ಯಥಾ ರೀತಿ ಏನೇನು ಪೂಜೆಗಳನ್ನು ಇಷ್ಟು ದಿನ ಮಾಡ್ಕೊಂಡು ಬರ್ತಾಯಿದ್ರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ದೇವರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಈ ಒಂದು ಅಧಿಕ ಮಾಸದಲ್ಲಿ ತ್ರಯತ್ರಿಂಶತ್ ದೇವತಾ ಅಂತರ್ಯಾಮಿಯಾದಂತಹ ಶ್ರೀ ಆನಂದ ಪುರುಷೋತ್ತಮನ ಪ್ರಾರ್ಥನೆಯನ್ನು ಮಾಡಬೇಕು. ವಿಶೇಷವಾಗಿ ಈ ಒಂದು ಪೂಜೆಯ ಸಮರ್ಪಣೆಯನ್ನು ನಾವು ಆನಂದ ಪುರುಷೋತ್ತಮನಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ
ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಹಾಗೆಯೇ ಭಕ್ತಿಯಿಂದ ಪುರುಷೋತ್ತಮ ರೂಪಿ ಪರಮಾತ್ಮನಿಗೆ ನಾವು ಮಾಡಿದಂತಹ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕು. ಭಗವಂತ, ನೀನು ನನ್ನಲ್ಲಿ ಇದ್ದು ಈ ಒಂದು ಧರ್ಮ ಕಾರ್ಯವನ್ನು, ಈ ಪೂಜೆ ಪುನಸ್ಕಾರಗಳನ್ನು, ದಾನ ಧರ್ಮಗಳನ್ನು ಮಾಡಿಸಿದೀಯ. ನಾನು ಭಕ್ತಿಯಿಂದ ನಿನಗೆ ಈ ಒಂದು ಪೂಜೆಯನ್ನು ಮಾಡಿದ್ದೀನಿ. ಇದರಲ್ಲೇನಾದರೂ ಲೋಪದೋಷಗಳಿದ್ದರೆ, ತಪ್ಪುಗಳಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿ ಭಗವಂತನ ಹತ್ರ ಭಕ್ತಿಯಿಂದ ಬೇಡ್ಕೋಬೇಕು. ನಂತರ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಅಂತ ಹೇಳಿ ಪುರುಷೋತ್ತಮ ರೂಪಿ ಭಗವಂತನಿಗೆ ಈ ಒಂದು ಪೂಜೆಯನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಲೋಪದೋಷಗಳಾಗಿ ತಪ್ಪುಗಳಾಗಿದ್ದರೆ ಕ್ಷಮೆ ಮಾಡಬೇಕು ಅಂತ ಹೇಳಿ ಭಗವಂತನ ಹತ್ರ ಭಕ್ತಿಯಿಂದ ಬೇಡಿಕೊಂಡು ಆ ಒಂದು ಅಕ್ಷತೆಯನ್ನು ಭಗವಂತನ ಪಾದಗಳಿಗೆ ಅರ್ಪಣೆಯನ್ನು ಮಾಡಬೇಕು. ನಂತರ ಭಗವಂತನಲ್ಲಿ ನಾವು ಕ್ಷಮೆಯನ್ನು ಯಾಚನೆ ಮಾಡಬೇಕು. ಅಂದರೆ ಕ್ಷಮೆಯನ್ನು ಕೇಳಬೇಕು. ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸುಮಾರು ತಪ್ಪುಗಳನ್ನು ಮಾಡಿರ್ತೀವಿ. ಯಾವುದೋ ಒಂದು ಪೂಜೆಯನ್ನು ಮಾಡುವಾಗ, ವ್ರತಗಳನ್ನು ಮಾಡುವಾಗ ತಪ್ಪುಗಳನ್ನು ಮಾಡಿರ್ತೀವಿ. ಆ ತಪ್ಪಿಗೆ ನಾವು ಕ್ಷಮೆಯನ್ನು ಕೇಳಬೇಕು. ಕೊನೆಯದಾಗಿ ಭಗವಂತನಿಗೆ, ಈ ರೀತಿ ನನ್ನಲ್ಲಿ ಇದ್ದು ನೀನು ಭಗವಂತ ಇಂತಹ ಧರ್ಮ ಕಾರ್ಯವನ್ನು ಮಾಡಿಸಿದೀಯಾ, ನನ್ನಲ್ಲಿ ಇದ್ದು ನೀನು ಪೂಜೆಗಳನ್ನು ಮಾಡಿಸಿದೀಯಾ, ನನ್ನಲ್ಲಿದ್ದು ನೀನು ದಾನಗಳನ್ನು ಮಾಡಿಸಿದೀಯಾ, ಇದರಲ್ಲಿ ಏನಾದರೂ ತಪ್ಪುಗಳು ಲೋಪದೋಷಗಳು ಆಗಿದ್ದರೆ ನನ್ನನ್ನು ಕ್ಷಮೆ ಮಾಡು ಭಗವಂತ ಅಂತ ಕೇಳ್ಕೋಬೇಕು. ಮತ್ತು ಗೋವರ್ಧನ ಧರ್ಮ ಒಂದೇ ಅಂತ ಯಾರು ಮಂತ್ರವನ್ನು 33 ಬಾರಿ ದಿನನಿತ್ಯ ಹೇಳ್ತಾ ಬರ್ತಾ ಇದ್ದೀರೋ ಇದಕ್ಕೆ ಅನಂತ ಪಟ್ಟು ಪುಣ್ಯ ಇದೆ. ಹಾಗಾಗಿ ಅದರ ಸಮರ್ಪಣೆಯನ್ನು ಮಾಡಿರಿ. ಯಾವ ಯಾವ ಪೂಜೆಗಳನ್ನು ಮಾಡಿದ್ದೀರೋ ಎಲ್ಲ ಪೂಜೆಯ ಸಮರ್ಪಣೆಯನ್ನು ಭಗವಂತನಿಗೆ ಹೇಳಿ ಅಕ್ಷತೆಯನ್ನು ಹಾಕಿ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ರಿ. ನಂತರ ಭಗವಂತನ ಹತ್ರ ನಾವು ಕ್ಷಮೆಯನ್ನು ಕೇಳ್ಕೋಬೇಕು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾದೇವ ಪರಿಪೂರ್ಣಂ ತದಸ್ತು ಮೇ ಅಂತ ಹೇಳಿ ದೇವರಿಗೆ ಅಕ್ಷತೆಯನ್ನು ಹಾಕಿ ಮಂತ್ರದಿಂದ ಕ್ರಿಯೆಯಿಂದ ಏನೋ ಒಂದು ತಪ್ಪುಗಳಾಗಿರುತ್ತೆ. ಏನೋ ಒಂದು ಮಂತ್ರ ಹೇಳುವಾಗ ತಪ್ಪನ್ನು ಉಚ್ಚಾರಣೆ ಮಾಡಿರ್ತೀವಿ, ಕರೆಕ್ಟಾಗಿ ಹೇಳಿರೋದಿಲ್ಲ, ಅದು ಒಂದು ಪಾಪಕ್ಕೆ ಗುರಿ ಆಗ್ತೀವಿ. ಹಾಗಾಗಿ ಮಂತ್ರದಲ್ಲಿ ಏನಾದರೂ ತಪ್ಪಾಗಿದ್ದರೆ, ಕ್ರಿಯೆಯಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಏನಾದರೂ ತಪ್ಪಾಗಿದ್ದರೆ, ನನ್ನ ಭಕ್ತಿಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ, ನನ್ನ ಭಕ್ತಿ ಅಂದರೆ ನಾವು ಪೂಜೆಯನ್ನು ಮಾಡುವಾಗ ಬೇರೆ ಎಲ್ಲೋ ಮಾತಾಡೋದು, ಇನ್ನೆಲ್ಲೋ ನೋಡೋದು, ಬೇರೆ ಎಲ್ಲೋ ಮನಸ್ಸನ್ನು ಹರಿಬಿಡೋದು, ಈ ರೀತಿಯಾಗಿ ಭಕ್ತಿಯಲ್ಲಿ ಏನಾದರೂ ನಾನು ಲೋಪದೋಷಗಳನ್ನು ಮಾಡಿದರೆ, ಪೂಜೆಯಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಇದನ್ನು ನೀನು ಕ್ಷಮೆಯನ್ನು ಮಾಡಿ ಪೂಜೆಯ ಪೂರ್ಣ ಫಲವನ್ನು ನನಗೆ ದಯಪಾಲಿಸು, ಆ ಪೂಜೆಯ ಫಲವನ್ನು ನನಗೆ ಕೊಡು ತಂದೆ ಅಂತ ಹೇಳಿ ಭಕ್ತಿಯಿಂದ ಪುರುಷೋತ್ತಮನಲ್ಲಿ ಪ್ರಾರ್ಥನೆಯನ್ನು ಮಾಡಿರಿ. ತ್ರಯತ್ರಿಂಶತ್ ದೇವತಾ ಅಂತರ್ಯಾಮಿ ಭಾರತೀರಮ್ನ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಆನಂದ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಹೇಳಿಕೊಂಡು ಭಗವಂತನ ಹತ್ರ ಅಕ್ಷತೆಯನ್ನು ಹಾಕಿ ಪೂಜಾ ಸಮರ್ಪಣಂ ಕರಿಷ್ಯೆ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿರಿ. ಇದಿಷ್ಟು ನೀವು ಇಷ್ಟು ದಿವಸ ಅಧಿಕ ಮಾಸದಲ್ಲಿ ಮಾಡಿದಂಥ ಪೂಜೆಯ ಸಮರ್ಪಣೆ ಮತ್ತು ಕೃಷ್ಣಾರ್ಪಣವನ್ನು ಹೇಳೋದು ಮತ್ತು ಕ್ಷಮೆಯಾಚನೆಯನ್ನು ಮಾಡೋದು ಭಗವಂತನಲ್ಲಿ. ಹಾಗಾಗಿ ಎಲ್ಲರೂ ಅಮಾವಾಸ್ಯೆ ದಿವಸ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಕೊನೆಯ ದಿನ ನೀವು ನಿಮ್ಮ ಪೂಜೆಯ ಸಮರ್ಪಣೆಯನ್ನು ಭಗವಂತನಿಗೆ ಮಾಡಿರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇಷ್ಟು ದಿನ ಅಧಿಕ ಮಾಸದಲ್ಲಿ ಅನೇಕ ವ್ರತಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ, ಅನೇಕ ಪೂಜೆಗಳನ್ನು ಮಾಡಿದ್ದೀರಾ, ದಾನಗಳನ್ನು ಮಾಡಿದ್ದೀರಾ, ದಾನಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ವೀಡಿಯೋಸ್ಗಳನ್ನು ನೋಡಿ ತುಂಬ ಸಂತೋಷ ಆಯಿತು ನನಗೆ. ಇಷ್ಟು ಜನ ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ ನನಗೆ, ಮತ್ತು ಇಷ್ಟು ಇಂಟ್ರೆಸ್ಟಿಂದ ನೀವು ಭಕ್ತಿಯಿಂದ ಇಷ್ಟೆಲ್ಲ ಮಾಡಿದ್ದೀರಲ್ಲ ಕೇಳಿಬಿಟ್ಟು ನನಗೆ ತುಂಬ ಸಂತೋಷ ಆಯಿತು. ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರಿ, ನಾವು ಇದನ್ನು ಮಾಡ್ಬೋದಾ ಅಂತ ಕೇಳ್ತೀರಾ, ಮಾಡ್ತೀವಿ, ಮಾಡಿದ್ದೀವಿ ಅಂತ ಸಹ ತುಂಬ ಜನ ಹೇಳಿದ್ದೀರಾ. ತುಂಬ ಸಂತೋಷ ಆಯಿತು. ನೀವೆಲ್ಲ ಮಾಡಿದಂಥ ಧರ್ಮ ಕಾರ್ಯದಿಂದ ನನಗೂ ಸ್ವಲ್ಪ ಪುಣ್ಯ ಬಂತು. ಯಾಕಂದರೆ ನಾನು ಹೇಳ್ಕೊಟ್ಟಿರೋ ಕಾರಣ ನನಗೂ ಸ್ವಲ್ಪ ಪುಣ್ಯ ಬಂತು. ನಿಮಗೂ ದಾನ ಮಾಡಿದಂಥ ಪೂಜೆ ಮಾಡಿದಂಥ ಪುಣ್ಯ ಲಭಿಸಲಿ. ಭಗವಂತನ ಅನುಗ್ರಹ ಪೂರ್ಣವಾಗಿ ನಿಮ್ಮೆಲ್ಲರ ಮೇಲೆ ಆಗಲಿ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ. ಮತ್ತು ಸುಖ, ಸಂತೋಷ, ನೆಮ್ಮದಿ, ಪುಣ್ಯ ಪ್ರಾಪ್ತಿಯಾಗಲಿ ಅಂತ ನಾನು ಪುರುಷೋತ್ತಮ ರೂಪಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಹೀಗೆ ಇನ್ನು ಮುಂದೆನೂ ಸಹ ವ್ರತಗಳು, ನೇಮಗಳು, ಪೂಜೆಗಳು ಏನೇ ಬರಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಂತೆ. ಅದೇ ಪ್ರಕಾರವಾಗಿ ನೀವು ಸಹ ಮಾಡಿಕೊಳ್ಳ್ರಿ. ಮತ್ತು ಎಲ್ಲರೂ ಸಹ ಧರ್ಮ ಕಾರ್ಯದಲ್ಲಿ ನಡಿಬೇಕು ಸ್ನೇಹಿತರೆ. ಈ ಒಂದು ಕಲಿಯುಗದಲ್ಲಿ
ದಾನ ಧರ್ಮ ವಿಶೇಷ ಪುಣ್ಯ ಸಿಗುತ್ತೆ. ಇನ್ಯಾವುದರಲ್ಲೂ ಇಲ್ಲ ಆ ಪುಣ್ಯ. ದಾನದಲ್ಲಿ ಏನು ದಾನ ಕೊಡ್ತೀವೋ ಅಷ್ಟು ನಮಗೆ. ಈಗ ಒಂದು 100 ರೂಪಾಯಿ ನಮಗೆ ಬಂದಿದೆ, ನಮ್ಮ ಹತ್ರ 100 ರೂಪಾಯಿ ಇದೆ ಅಂತಂದರೆ 30 ರೂಪಾಯಿ ದಾನವನ್ನು ಮಾಡಿರಿ, ಇನ್ನು 70 ರೂಪಾಯಿ ನಿಮಗಾಗಿ ಇಟ್ಕೊಳ್ರಿ. ಎಷ್ಟು ದಾನ ಮಾಡ್ತೀರೋ ಅದರಷ್ಟು ದುಪ್ಪಟ್ಟು ನಿಮಗೆ ಭಗವಂತ ಕೊಡ್ತಾನೆ. ಈ ಕಲಿಯುಗದಲ್ಲಿ ದಾನನೇ ಮುಖ್ಯ, ಮತ್ತು ಧರ್ಮಾಚರಣೆ, ಇದೆರಡನ್ನು ನಾವು ಬಿಡಬಾರ್ದು. ದಾನ ಧರ್ಮ ಇದನ್ನು ಬಿಟ್ಟಿವಿ ಅಂತಂದರೆ ಕೆಟ್ಟಿವಿ ಅಂತಲೇ ಲೆಕ್ಕ. ಹಾಗಾಗಿ ನಾನಾ ಕಷ್ಟಗಳನ್ನು ಅನುಭವಿಸ್ತೀವಿ. ಧರ್ಮ ಮಾಡಬೇಕು. ಮುಖ್ಯವಾಗಿ ನಮ್ಮ ಧರ್ಮದಲ್ಲಿ ನಮಗೆ ಏನು ಹೇಳಿದೆ, ಶಾಸ್ತ್ರಬದ್ಧವಾಗಿ ಏನು ಹೇಳಿದೆ, ಧರ್ಮಾಚರಣೆ ಮಾಡೋದು ತುಂಬ ಮುಖ್ಯ. ಹಾಗೆ ದಾನವನ್ನು ಮಾಡೋದು ತುಂಬ ಮುಖ್ಯ. ಇದೆರಡನ್ನು ನೀವು ತಲೆಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಳ್ರಿ. ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀವೋ ಕಲಿಯುಗದಲ್ಲಿ ಅಷ್ಟು ಸುಖವಾಗಿರ್ತೀವಿ, ಮುಂದೆನೂ ಸಹ ಸುಖ ಪಡ್ತೀವಿ. ಅದರ ಪುಣ್ಯದ ಫಲವನ್ನು ಸಹ ಮುಂದಿನ ಜನ್ಮದಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಎಲ್ಲರೂ ದಾನ ಧರ್ಮಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ತಿಳಿಸ್ಕೊಡ್ತೀನಂತೆ. ಇದಿಷ್ಟು ಈ ಒಂದು ಪುರುಷೋತ್ತಮ ಮಾಸ, ಅತ್ಯಂತ ಪವಿತ್ರವಾದಂಥ ಮಾಸ. ಮತ್ತು ನಮಗೆ 33 ತಿಂಗಳು ಕಾಯಬೇಕು ನಾವು ಮತ್ತು ಈ ಮಾಸ ಬರಬೇಕು ಅಂದರೆ. ಹಾಗಾಗಿ 3 ವರ್ಷಕ್ಕೆ ಒಮ್ಮೆ ಬರುವಂಥ ಮಾಸ. ಇದನ್ನು ಎಲ್ಲರೂ ಉಪಯೋಗ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಿಮ್ಮ ಕೈಲಾದಂಥದ್ದು ನೀವು ಮಾಡಿದ್ದೀರಾ, ಅದಕ್ಕೆ ಅನಂತ ಪುಣ್ಯ ನಿಮಗೆ ಲಭಿಸುತ್ತೆ. ಇದು ಮಾತ್ರ ನಿಜ. ಇಂತಹ ಒಂದು ಪರಮ ಪುಣ್ಯ ಕಾಲವನ್ನು ನಾವು ಸಹ ಒಳ್ಳೆಯ ರೀತಿಯಿಂದ ಕಳೆದಿದ್ದೀವಿ. ಅದೇ ಒಂದು ಸಂತೋಷದ ಸುದ್ದಿ. ಎಲ್ಲರೂ ಅಧಿಕ ಮಾಸದ ಮಹಾತ್ಮೆಯನ್ನು ಕೇಳಿದ್ದೀರಾ, ಪುಣ್ಯ ಸಂಪಾದನೆಯನ್ನು ಮಾಡ್ಕೊಂಡಿದ್ದೀರಾ. ಇಷ್ಟು ಒಂದು ಮಹತ್ವವಾದಂಥ ಮಾಸ ಇದು. ಮತ್ತೆ ನಮಗೆ ಆದಷ್ಟು ಬೇಗ ಬರಲಿ, ನಾವು ಮತ್ತೆ ಧರ್ಮ ಕಾರ್ಯಗಳನ್ನು ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.